ಗಳನ್ನು ತಗೊಂಡು ಪಾಸ್ ಆಗ್ತಿದ್ರು. ಆದರೆ ರಾಜ್ಯ ಪಠ್ಯಕ್ರಮ ಅಂದರೆ ಕೇವಲ ಖಾಸಗಿ ಶಾಲೆಗಳಲ್ಲ, ಸರ್ಕಾರಿ ಶಾಲೆಗಳಾಗಿರ್ಬೋದು, ಅನುದಾನಿತ ಶಾಲೆ ಆಗಿರ್ಬೋದು, ಅನುದಾನ ರಹಿತ ಶಾಲೆಗಳಾಗಿರ್ಬೋದು. ಈ ಶಾಲೆಯಲ್ಲಿ ಓದ್ತಾ ಇರೋಂಥ ಮಕ್ಕಳು 35 ಅಂಕಗಳನ್ನು ಪಡೆದರೆ ಮಾತ್ರ ಪಾಸ್ ಆಗ್ತಿದ್ರು. ಸರ್ಕಾರ ಏನು ಮಾಡಿತ್ತು, ಅದಕ್ಕೋಸ್ಕರ ಗ್ರೇಸ್ ಮಾರ್ಕ್ಸ್ ಹಾಕೋದು, ಪರೀಕ್ಷೆ 1, ಪರೀಕ್ಷೆ 2, ಪರೀಕ್ಷೆ 3 ಅಂತೇಳಿ 2 3 ಪರೀಕ್ಷೆಗಳನ್ನು ಮಾಡ್ತಿತ್ತು. ಅದು ಸರ್ಕಾರಕ್ಕೂ ಹೊರೆ ಆಗ್ತಿತ್ತು. ಮತ್ತು ಕೆಲವು ಮಕ್ಕಳು ಮೊದಲನೇ ಪರೀಕ್ಷೆಯಲ್ಲಿ ತೊಗೊಂಡಿದ್ದ ಅಂಕಗಳನ್ನು 2ನೇ ಮತ್ತು 3ನೇ ಪರೀಕ್ಷೆಯಲ್ಲಿ ಕಡಿಮೆನೇ ತೊಗೊಳ್ತಾ ಇದ್ರು, ಹೆಚ್ಚಿಗೆ ಆಗ್ತಾ ಇದ್ದಿಲ್ಲ. ಅದಕ್ಕೆ ನಮ್ಮ ರಾಜ್ಯ ಸಂಘಟನೆ, ಕ್ಯಾಂಪ್ಸ್ ಅಂತ ರಾಜ್ಯ ಸಂಘಟನೆ, ಪುಟ್ಟಣ್ಣ ಅವರ MLC ಅವರ ನೇತೃತ್ವದಲ್ಲಿ, ಡಿ ಶಶಿಕುಮಾರ್ ಅವರ ನೇತೃತ್ವದಲ್ಲಿ ಒಂದು ಆಯೋಗವನ್ನು ಮಾಡಿ ಬೇರೆ ಬೇರೆ ರಾಜ್ಯಗಳಲ್ಲಿರುವಂಥ ಪರೀಕ್ಷಾ ಪದ್ಧತಿಯನ್ನು ಪರಿಶೀಲನೆ ಮಾಡಿ ಸರ್ಕಾರದಲ್ಲಿ ಒಂದು ದುಂಡು ಮೇಜಿನ ಸಭೆಯನ್ನು ಸುಮಾರು 6 ತಿಂಗಳಿಂದ ಮಾಡಿ ಈ ಪದ್ಧತಿಯನ್ನು ರದ್ದು ಮಾಡಬೇಕು, ಮಕ್ಕಳಿಗೆ ಅನುಕೂಲವಾಗುವಂತೆ, ತಾರತಮ್ಯ ಇಲ್ಲದಂತೆ, CBSE ICSE ರಾಜ್ಯ ಪಠ್ಯಕ್ರಮದಲ್ಲಿ ತಾರತಮ್ಯ ಇರದಂತೆ 33 ಅಂಕಗಳನ್ನು ತೆಗೆದುಕೊಂಡು ಪಾಸ್ ಆಗಲಿಕ್ಕೆ ಒಂದು ವರದಿಯನ್ನು ಸಲ್ಲಿಸಿದಾಗ ಸರ್ಕಾರ ಆವಾಗ ಹೊರಟ್ಟಿಯವರು ಅದರಲ್ಲಿದ್ದರು. ಆದರೆ ಈಗ ದುರದೃಷ್ಟವಶಾತ್ ಹೊರಟ್ಟಿ ಸಾಹೇಬರು ಅದನ್ನು ಅಪೋಸ್ ಮಾಡ್ತಾ ಇದ್ದಾರೆ. ನಮ್ಗೆ ಅವ್ರ ಬಗ್ಗೆ ತುಂಬ ಅಪಾರವಾದ ಗೌರವ ಇದೆ. ಅವ್ರ ಶಿಕ್ಷಣದ ಬಗ್ಗೆ ಅಪಾರವಾದ ಜ್ಞಾನವುಳ್ಳವರು. ನಾವು ಕೂಡ ಅವರಿಗೆ ಮನವಿ ಮಾಡ್ಕೊಳ್ತೀವಿ, ಇದಕ್ಕೆ ಸಹಕಾರ ಮಾಡಲಿ ಅಂತ. ಯಾಕಂದರೆ ನಮ್ಮ ಉತ್ತರ ಕರ್ನಾಟಕದಲ್ಲಿರುವಂಥ ಬಡ ಮಕ್ಕಳು ಈ 35 ಅಂಕ ತೆಗೆದುಕೊಳ್ಳದೆ ಫೇಲ್ ಆದಾಗ ನಮ್ಮ ಉತ್ತರ ಕರ್ನಾಟಕ ಭಾಳ ಬಡ ಜನ ಇರುವಂಥ ನಮ್ಮ ಉತ್ತರ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕ, ಆ ಮಕ್ಕಳು ಏನು ಮಾಡ್ತಿದ್ರು, ಫೇಲ್ ಆದ ಕೂಡಲೇ ಅವರೆಲ್ಲೋ ಕೂಲಿ ಕೆಲಸಕ್ಕೆ ಹೋಗೋದು, ಬೇರೆ ಆಟದಾರಿ ಇರೋದು, ಹೆಣ್ಮಕ್ಳಾಗಿದ್ದರಿಂದ ಬಾಲ ವಿವಾಹ ಮಾಡ್ತಿದ್ರು. ಇದರಿಂದ ಶಿಕ್ಷಣದ ಹೈಯರ್ ಎಜುಕೇಷನ್ಲಿಂದ ಅವರಿಗೆಲ್ಲ ವಂಚಿತರಾಗ್ತಿದ್ರು. ಅದಕ್ಕೆ ನಾವು ಇದನ್ನು ಮಾಡಿದ್ದ ಸರ್ಕಾರ ಏನು ಮಾಡ್ತು, 33 ಅಂಕಗಳನ್ನು ಘೋಷಣೆ ಮಾಡೋದ್ರಿಂದ ಈಗ ಯಾವುದೇ ತಾರತಮ್ಯ ಇಲ್ಲ. CBSE ICSE ಸ್ಟೇಟ್ ಸಿಲೆಬಸ್ ಅನ್ನುವಂಥ ತಾರತಮ್ಯ ಇಲ್ಲ. ಎಲ್ಲ ಮಕ್ಕಳಿಗೂ ಅನುಕೂಲ ಆಗುವಂತೆ, ಎಲ್ಲರಿಗೂ ಬಡವರು ಶ್ರೀಮಂತರು ಈ ನೋಡಿ CBSE ICSE ಅಂದರೆ ಕೇವಲ ಶ್ರೀಮಂತರ ಮಕ್ಕಳು, ದೊಡ್ಡ ಮಕ್ಕಳು ಮಾತ್ರ ಅದರಲ್ಲಿ ಕಲಿತಾ ಇದ್ರು. ಅದಕ್ಕೇನಾಗ್ತಿತ್ತು, ರಾಜ್ಯದಲ್ಲಿ ಇಡೀ ದೇಶಾದ್ಯಂತ ನೋಡಿದಾಗ ನಮ್ಮ ರಾಜ್ಯದಲ್ಲಿ ವರ್ಷಕ್ಕೆ 6 ರಿಂದ 7 ಲಕ್ಷ ಜನ SSLC ಫೇಲ್ ಆಗ್ತಿದ್ರು. ಮತ್ತು ಸುಮಾರು ಇಡೀ ದೇಶಕ್ಕೆ ಹೊಂದಿಸಿದಾಗ 22% ನಮ್ಮಂಥ ಫೇಲ್ ಸಂಖ್ಯೆ ಇತ್ತು. ಈ ರಾಜ್ಯ ಪಠ್ಯಕ್ರಮಕ್ಕೆ ಮತ್ತು CBSE ICSE ಕಂಪೇರ್ ಮಾಡಿದಾಗ ICSE CBSE ರಿಸಲ್ಟ್ 100% ಇರ್ತಿತ್ತು. ಆದರೆ ನಮ್ಮ ರಾಜ್ಯ ಪಠ್ಯಕ್ರಮ ನೋಡಿದಾಗ ಎಲ್ಲ ಕಡಿಮೆ ರಿಸಲ್ಟ್ ಆಗ್ತಿತ್ತು, 22% ಕಡಿಮೆ ಆಗ್ತಿತ್ತು. ಅದು ಯಾಕೆ ಆಗ್ತಿತ್ತು ಅಂದರೆ ಮಕ್ಕಳಿಗೆ ಪರೀಕ್ಷೆ ಗೊಂದಲ ಇತ್ತು, CBSE ICSE ಗೊಂದಲ ಇತ್ತು. ಅಲ್ಲಿ 33 ತೊಗೊಂಡ್ರೆ ಪಾಸ್ ಆಗ್ತಿದ್ರು, ನಮ್ಮ ಹತ್ರ 35 ತೊಗೊಂಡ್ರೆ ಪಾಸ್ ಆಗ್ತಿತ್ತು. ಅದಕ್ಕೆ ಸರ್ಕಾರ ಏನು ಮಾಡುತ್ತೆ, ಇದನ್ನು 33 ಅಂಕ ಗಳಿಸಿದ್ರಿಂದ ನಮ್ಮ ಸಂಘಟನೆಯ ಪರವಾಗಿ ಶಿಕ್ಷಣ ಮಂತ್ರಿಗಳಿಗೂ ಮತ್ತು ಮುಖ್ಯಮಂತ್ರಿಗಳಿಗೂ, ಕಾರ್ಯದರ್ಶಿಗಳಿಗೂ, ಎಲ್ಲ ಅಧಿಕಾರಿಗಳಿಗೂ ಕೂಡ ನಮ್ಮ ಸಂಘಟನೆ ಪರವಾಗಿ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈ 33 ಅಂಕಗಳನ್ನು ಮಾಡಿದ್ದಕ್ಕೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ.